ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿ 12 ದಿನಗಳು ಕಳೀತಾ ಇವೆ. ಇಷ್ಟಾದ್ರೂ ಇರಾನ್ ಇನ್ನೂ ಬಗ್ಗಿಲ್ಲ. ಯುದ್ಧನ ಯಾವಾಗ ನಿಲ್ಲಿಸೋದು ಅಂತ ನಾವು ಡಿಸೈಡ್ ಮಾಡಬೇಕು, ನೀವಲ್ಲ ಅಂತ IRGC ಅಮೆರಿಕಾಗೆ ಧಮಕಿ ಕೊಡ್ತಾ ಇದೆ. ಹಾರ್ಮೋಜ್ ಅನ್ನು ಮುಚ್ಚಿದ್ದಾರೆ. ಅರಬ್ ದೇಶಗಳ ಮೇಲೆ ಡ್ರೋನ್ ದಾಳಿ, ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ನಡೀತಲೇ ಇದೆ. ಅವರ ಮಿಸೈಲ್ ದಾಳಿಗಳು ಮೊದಲ ದಿನಕ್ಕಿಂತ 90% ಕಡಿಮೆ ಆಗಿವೆ ಅಂತ ಅಮೆರಿಕ ಹೇಳ್ತಾ ಇದೆಯೇ ಹೊರತು ನಿಂತು ಹೋಗಿವೆ ಅಂತ ಹೇಳೋದಕ್ಕಿನ್ನೂ ಸಾಧ್ಯ ಆಗ್ತಾ ಇಲ್ಲ. ಸರ್ವೋಚ್ಚ ನಾಯಕ ಸಾವಿಗೀಡಾಗಿದ್ದಾನೆ. ಆತನ ಮಗನನ್ನ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ಇರಾನ್ ಆಯ್ಕೆ ಮಾಡಿದೆ. ಆದ್ರೆ ಈ ಹೊಸ ಲೀಡರ್ ಎಲ್ಲೂ ಇದುವರೆಗೆ ಕಾಣಿಸ್ಕೊಂಡಿಲ್ಲ. ನೂತನ ನಾಯಕನ ಆಯ್ಕೆಯ ಘೋಷಣೆಯ ಸಂದರ್ಭದಲ್ಲಿ ಆತನ ಕಾರ್ಡ್ ಬೋರ್ಡ್ ಕಟೌಟ್ಗಳನ್ನಿಟ್ಟು ಘೋಷಣೆ ಮಾಡಿದ್ರೆ ಹೊರತು ಆ ನಾಯಕ ಜನರ ಮುಂದೆ ಬರಲೇ ಇಲ್ಲ. ಇದಾನ, ಗಾಯಗೊಂಡಿದಾನ, ಆಸ್ಪತ್ರೆಯಲ್ಲಿದಾನ ಅಥವಾ ಎದ್ದು ಬಾರದ ಸ್ಥಿತಿಯನ್ನು ತಲುಪಿದಾನ ಗೊತ್ತಿಲ್ಲ. ಆದ್ರೂ ಇರಾನ್ ಮಣಿತಾ ಇಲ್ಲ. ಅವರ ಆಯುಧಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ, ನಿಷ್ಕ್ರಿಯಗೊಳಿಸೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಿಲ್ಲ. ಯಾಕೆ ಹೀಗೆ? ಅಂಥದ್ದೇನನ್ನ ಇರಾನ್ ತನ್ನ ದೇಶದಲ್ಲಿ ಮಾಡಿಟ್ಕೊಂಡಿದೆ? ಇರಾನಿನ ಆ ಶಕ್ತಿಗೆ ಅಲ್ಲಿನ ನಿಸರ್ಗ ಹೇಗೆ ಸಹಾಯ ಮಾಡ್ತಾ ಇದೆ ಮತ್ತು ದೊಡ್ಡ ಬಲಿಷ್ಠ ಆಯುಧಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಅರ್ಥ ಆದ ಮೇಲೆ ಇರಾನ್ ಅಲ್ಲಿ ಏನು ಮಾಡ್ತು? ಅಮೆರಿಕ ಯಾಕೆ ಈಗ ತನ್ನ B2 ಬಾಂಬರ್ಗಳನ್ನ, GBU ಬಂಕರ್ ಬರ್ಸ್ಟರ್ಗಳನ್ನ, B1 ಲ್ಯಾನ್ಸರ್ಗಳನ್ನ ಇರಾನ್ಗೆ ತರಬೇಕಾಗಿ ಬರ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳ ಈಗಿನ ಗುರಿ ಏನು ಗೊತ್ತಾ? ಇರಾನನ್ನು ನಿಶಸ್ತ್ರೀಕರಣಗೊಳಿಸೋದು. ಇರಾನ್ ಅನ್ನೋ ದೇಶ ಕಳೆದ 47 ವರ್ಷಗಳಿಂದ ತನ್ನ ಎಲ್ಲ ಶಕ್ತಿಯನ್ನ ಆಯುಧಗಳ ಮೇಲೆ ಹೂಡಿಕೆ ಮಾಡ್ತಾ ಬರ್ತಾ ಇದೆ. ಹಾಗಂತ ಅವರ ಬಳಿ ಅತ್ಯಂತ ಬಲಿಷ್ಠ ಆಯುಧಗಳಿವೆ ಅಂತಾಗ್ಲಿ, ಆಯುಧಗಳ ಅದ್ಭುತ ಟೆಕ್ನಾಲಜಿನೇ ಅವ್ರ ಹತ್ರ ಇದೆ ಅಂತಾಗ್ಲಿ ಅಲ್ಲ. ನಿರಂತರವಾಗಿ ನಿರ್ಬಂಧಗಳ ಅಡಿಯಲ್ಲಿ ನಲುಗಿರುವ ಇರಾನ್ಗೆ ತುಂಬಾ ಬಲಿಷ್ಠ ಆಯುಧಗಳನ್ನ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯ ಆಗಿಲ್ಲ. ಇವತ್ತಿಗೂ ಅವ್ರ ಹತ್ರ ಒಂದು ಬಲಿಷ್ಠ ಏರ್ಫೋರ್ಸ್ ಇಲ್ಲ. ಇದ್ದ ಒಂದಷ್ಟು ಹಳೆಯ ವಿಮಾನಗಳನ್ನ ಕೂಡ ಅಮೆರಿಕ ಇಸ್ರೇಲ್ಗಳು ಮೊನ್ನೆ ಹೊಡೆದು ನಾಶ ಮಾಡಿವೆ. ಆದ್ರೆ ಇರಾನ್ ಮಿಸೈಲ್ಗಳನ್ನ ಸಿದ್ಧ ಮಾಡಿಟ್ಟುಕೊಂಡಿದೆ. ವಿಮಾನಗಳಿಲ್ಲದೆ ಇದ್ರೇನು, ಮಿಸೈಲ್ಗಳ ಮೂಲಕ ಇಸ್ರೇಲನ್ನ, ಟರ್ಕಿಯನ್ನ, ಪೂರ್ವ ಆಫ್ರಿಕಾನ, ಸ್ವಲ್ಪ ಮಟ್ಟಿಗೆ ಮೆಡಿಟರೇನಿಯನ್ನ ಕೂಡ ತಲುಪುವ ಶಕ್ತಿ ಇರಾನ್ಗಿದೆ. ಸುಮಾರು 2500ದಿಂದ 3000 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳನ್ನು ಅವರು ಹೊಂದಿದ್ದಾರೆ. ಹಾಗೆ ಡ್ರೋನ್ಗಳನ್ನ ಅತಿ ಕಡಿಮೆ ವೆಚ್ಚದಲ್ಲಿ ತಯಾರು ಮಾಡಿಕೊಂಡಿದ್ದಾರೆ. ಅವರ ಕಾಮಿಕಾಜಿ ಡ್ರೋನ್ಗಳು 2000 ಕಿಲೋಮೀಟರ್ ದೂರ ತಲುಪುವ ಸಾಮರ್ಥ್ಯವನ್ನು ಹೊಂದಿವೆ. ದಿನಕ್ಕೆ 500 ಡ್ರೋನ್ಗಳನ್ನ ನಿರ್ಮಾಣ ಮಾಡಿಕೊಳ್ಳುವ ಶಕ್ತಿ ಅವರಿಗಿದೆ. ದೊಡ್ಡ ಪ್ರಮಾಣದ ಡ್ರೋನ್ ಸಂಗ್ರಹ ಕೂಡ ಇರಾನ್ನಲ್ಲಿದೆ. ಅದನ್ನೇ ಅವರೀಗ ಅರಬ್ಬರ ವಿರುದ್ಧ, ಇಸ್ರೇಲ್ ವಿರುದ್ಧ ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲ, ಇರಾನಿನ ಸರ್ವೋಚ್ಚ ನಾಯಕ ಎಲ್ಲಿದ್ದಾನೆ ಅನ್ನೋದು ಇಸ್ರೇಲಿಗೆ ಗೊತ್ತಾಗುತ್ತೆ. ಅಲ್ಲಿನ IRGC ಅಧಿಕಾರಿಗಳನ್ನ ಸಭೆ ನಡೆಸೋ ಸ್ಥಳದಲ್ಲೇ ಹೊಡೆದು ಹಾಕ್ತಾರೆ. ಅವರ ನೌಕಾಪಡೆಯನ್ನ ನಾಶ ಮಾಡಿದ್ದಾರೆ. ಬೇಸಿಸ್ ಪಡೆಗಳ ಮುಖ್ಯಸ್ಥನನ್ನ ಹೊಡೆದು ಹಾಕಿದ್ದಾರೆ. ಇಂಟೆಲಿಜೆನ್ಸ್ ಮುಖ್ಯಸ್ಥ ಸತ್ತು ಹೋಗಿದ್ದಾನೆ. ಇರಾನಿನ ಡಿಫೆನ್ಸ್ ಮಿನಿಸ್ಟರ್ಗಳನ್ನ ಒಬ್ಬರ ನಂತರ ಒಬ್ಬರನ್ನ ಹೊಡೆದುಕೊಳ್ಳಲಾಗಿದೆ. ಅವರ ಏರ್ ಫೋರ್ಸ್ ಅನ್ನ ನಾಶ ಮಾಡಲಾಗಿದೆ. ಹೀಗಿರುವಾಗ ಈ ಡ್ರೋನ್ ಹಾಗೂ ಮಿಸೈಲ್ ಯೂನಿಟ್ಗಳನ್ನ ನಾಶ ಮಾಡೋದಕ್ಕಾಗೋದಿಲ್ವೇ? ಈ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟೋದು ಸಹಜ. ಗೆಳೆಯರೆ, ಮಿಸೈಲ್ ಹಾಗೂ ಡ್ರೋನ್ ಯೂನಿಟ್ಗಳು ಎಲ್ಲಿವೆ ಅನ್ನೋದು ಇಸ್ರೇಲಿಗೆ ಗೊತ್ತಿಲ್ಲ ಅಂತಲ್ಲ. ಅದರ ಸ್ಯಾಟಲೈಟ್ ಇಮೇಜ್ಗಳಿವೆ. ಆದ್ರೆ ಅವುಗಳನ್ನ ಹೊಡೆದು ಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇರಾನ್ ಅಂಥದ್ದೊಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಂಡಿದೆ ಮತ್ತು ಅದಕ್ಕಲ್ಲಿನ ನಿಸರ್ಗ ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಕಳೆದ ವರ್ಷ ಜನವರಿಯಲ್ಲಿ IRGCಯ ಮುಖ್ಯಸ್ಥ ಹುಸೈನ್ ಸಲಾಮಿ ಇರಾನಿನ ಮಿಸೈಲ್ ಸಿಟಿಯಲ್ಲಿ ಸಂಚರಿಸ್ತಾ ಇರೋ ವಿಡಿಯೋ ಒಂದು ರಿಲೀಸ್ ಆಯಿತು. ಅದರಲ್ಲಿ ಜೀಪ್ ಒಂದರಲ್ಲಿ ಎಲ್ಲವನ್ನ ನೋಡ್ಕೊಳ್ತಾ ಸಲಾಮಿ ಹೋಗ್ತಾನೆ. ಅಲ್ಲಿ ಗೋದಾಮಲ್ಲಿ ಸರಕುಗಳನ್ನ ಜೋಡಿಸಿಟ್ಟ ಹಾಗೆ ಮಿಸೈಲುಗಳನ್ನ ಜೋಡಿಸಿಟ್ಟ ದೃಶ್ಯಗಳು ನಮಗೆ ಕಾಣುತ್ತವೆ. ಇಂಥ ಮಿಸೈಲ್ ಸ್ಟೋರೇಜ್ಗಳು ಇರಾನ್ನಲ್ಲಿ ಒಂದೆರಡಲ್ಲ, 100 ಇವೆ. ನೆಲದ ಆಳದಲ್ಲಿ ನಿರ್ಮಾಣ ಮಾಡಿಕೊಂಡಿರೋ ಈ ಮಿಸೈಲ್ ಬೇಸ್ಗಳನ್ನ ಅವರು ಮಿಸೈಲ್ ಸಿಟಿಗಳು ಅಥವಾ ಶಹರ್ ಹಾಯ್ ಮೌಶಕಿ ಅಂತ ಕರೀತಾರೆ. ಇವು ಒಂದೆರಡು ಕಡೆಗಳಲ್ಲಿಲ್ಲ. ಇರಾನಿನ ಎಲ್ಲ ಪ್ರಾಂತ್ಯಗಳಲ್ಲೂ ಮಿಸೈಲ್ ಸಿಟಿಗಳಿವೆ. ಹಾಗೆ ನ್ಯೂಕ್ಲಿಯರ್ ಲ್ಯಾಬ್ಗಳು ಕೂಡ ನೆಲದ ಆಳದಲ್ಲಿ ಸ್ಥಿತಗೊಂಡಿವೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೆತಾನ್ಸ್ ನಲ್ಲಿನ ನ್ಯೂಕ್ಲಿಯರ್ ಸೆಂಟರ್. ಕ್ವಾಮ್ನಿಂದ 30 ಕಿಲೋಮೀಟರ್ ದೂರದಲ್ಲಿ ಪರ್ವತಗಳ ಅಡಿಯಲ್ಲಿ ಸುಮಾರು 90ರಿಂದ 100 ಮೀಟರ್ ಆಳದಲ್ಲಿ ಈ ನ್ಯೂಕ್ಲಿಯರ್ ಫೆಸಿಲಿಟಿ ಇದೆ. ಇಲ್ಲಿ ಇನ್ನೂ ಒಂದು ಫೋಟೋ ಇದೆ ನೋಡಿ. ಇದು ಖುಜೆಸ್ತಾನ್ ಪ್ರಾಂತದಲ್ಲಿನ ಡೆಜ್ಫುಲ್ ನಗರದ ಸಮೀಪ ಇರೋ ಬ್ಯಾಲಿಸ್ಟಿಕ್ ಮಿಸೈಲುಗಳಿರೋ ಜಾಗದ್ದು. ಮೊನ್ನೆ 4ನೇ ತಾರೀಕು ಇದರ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿ ಮಾಡಿವೆ. ಇದರ 4 ಎಂಟ್ರೆನ್ಸ್ಗಳ ಪೈಕಿ 2 ನಾಶ ಮಾಡಿದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಅದರ ಸ್ಯಾಟಲೈಟ್ ಇಮೇಜ್ಗಳು ಇವೆ. ಆದ್ರೆ ಇದನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಲೊರೆಸ್ತಾನ್ ಪ್ರಾಂತದಲ್ಲಿ ಖೊರ್ರಮಾಬಾದ್ ಇದೆ. ಅಲ್ಲಿ ಅತ್ಯಂತ ದೊಡ್ಡ ಟನಲ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಅಜರ್ಬೈಜಾನ್ ಗಡಿ ಸಮೀಪ ತಬ್ರಿಜ್ನಲ್ಲಿ, ಕರ್ಮನ್ ಶಾ ಪ್ರಾಂತ್ಯದಲ್ಲಿ, ಶಿರಾಜ್, ಇಸ್ಫಹಾನ್,
ಖಾರ್ಗೋ, ಹಾಜಿಯಾಬಾದ್, ಜಾಮ್, ತೆಹರಾನ್ ಹೀಗೆ ಇರಾನಿನ ನಾನಾ ಪ್ರಾಂತ್ಯಗಳಲ್ಲಿ ನಾನಾ ಕಡೆಗಳಲ್ಲಿ ಇರಾನ್ ಅಸಂಖ್ಯಾತ ಅಂಡರ್ ಗ್ರೌಂಡ್ ಟನಲ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಗೆಳೆಯರೆ, ಇಸ್ರೇಲ್ ಪಕ್ಕದ ಗಾಜಾದಲ್ಲಿ ಹಮಾಸ್ ಉಗ್ರರು ಅದೆಷ್ಟು ಟನಲ್ಗಳನ್ನು ಮಾಡಿಕೊಂಡಿದ್ರು, ಅದು ಎಂಥ ಟನಲ್ ನೆಟ್ವರ್ಕ್ ಅನ್ನೇ ಇಟ್ಕೊಂಡಿದ್ರು, ಅಲ್ಲಿ ಎಷ್ಟೆಲ್ಲ ಅದ್ಭುತ ವ್ಯವಸ್ಥೆಗಳನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಹಮಾಸ್ನಂಥ ಒಂದು ಉಗ್ರ ಸಂಘಟನೆನೇ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ ಮೇಲೆ ಅವರ ಪಿತಾಮಹ ಇರಾನ್ ತನ್ನ ದೇಶದಲ್ಲಿ ಎಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಯೋಚನೆ ಮಾಡಿ ನೋಡಿ. ಇನ್ನು ಇರಾನ್ನಲ್ಲಿ 50%ಗಿಂತ ಹೆಚ್ಚು ಭಾಗ ಪರ್ವತಮಯ ಆಗಿದೆ. ಅಲ್ಲಿ ಜಾಗ್ರೋಸ್ ಹಾಗೂ ಅಲ್ಬೋರ್ಸ್ ಅನ್ನೋ 2 ಪರ್ವತ ಶ್ರೇಣಿಗಳಿವೆ. ಗ್ರಾನೈಟ್, ಲೈಮ್ ಸ್ಟೋನ್, ಮೆಟಾಮಾರ್ಫಿಕ್ ರಾಕ್ ಸ್ಟ್ರಕ್ಚರ್ ಇರೋ ಪರ್ವತಗಳಿವು. ಅಲ್ಲಿ ಟನಲಿಂಗ್ ಸುಲಭ ಆಗುತ್ತೆ. 100ರಿಂದ 500 ಮೀಟರ್ ದಪ್ಪ ಇರೋ ಬಂಡೆಗಳು ಸಹಜ ರಕ್ಷಣೆಯನ್ನು ಕೊಡುತ್ತವೆ. ಇವನ್ನ ಛೇದಿಸಿಕೊಂಡು ಬಾಂಬುಗಳು ಒಳಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇವು ಪರ್ವತ ಪ್ರದೇಶಗಳಾಗಿರೋದ್ರಿಂದ ಗ್ರೌಂಡ್ ಇನ್ವೇಷನ್ಗಳನ್ನು ಕೂಡ ಇವು ಸಮರ್ಥವಾಗಿ ತಡೆಯುತ್ತವೆ. ಗೆಳೆಯರೆ, ಇರಾನ್ ಇರಾಕ್ ಜೊತೆ 1984ರಲ್ಲಿ ಯುದ್ಧ ಮಾಡಬೇಕಾಗಿ ಬಂತು ನೋಡಿ. ಆಗ ಅವರ ಶಕ್ತಿ ಹಾಗೂ ಬಲಹೀನತೆಗಳೇನು ಅನ್ನೋದನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಅರ್ಥ ಮಾಡ್ಕೊಳ್ತು. ಆ ಯುದ್ಧದ ಸಂದರ್ಭದಲ್ಲಿ ಇರಾನ್ ಇರಾಕಿನ ದಾಳಿಗಳಿಂದ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಬೇಕಾಯಿತು. ಅವರ ಸಪ್ಲೈ ಚೈನ್ ಸಮಸ್ಯೆಗೆ ತುತ್ತಾಯಿತು. ಅವರ ಆಯುಧಗಳ ಮೇಲೆ ದಾಳಿಗಳಾದವು. ಇದೆಲ್ಲವನ್ನು ನೋಡಿದ ನಂತರ ಇರಾನ್ ಕೂಡ ಮಿಸೈಲ್ ಪ್ರೋಗ್ರಾಮ್ ಅನ್ನು ಶುರು ಮಾಡಿದಷ್ಟೇ ಅಲ್ಲ, ಅವುಗಳನ್ನು ದಾಸ್ತಾನು ಮಾಡೋದಕ್ಕೆ ಸುರಕ್ಷಿತ ನೆಲೆಗಳ ನಿರ್ಮಾಣಕ್ಕೆ ಕೂಡ ಮುಂದಾಯಿತು. ಕೆಮ್ರನ್ ಶಹಾ ಬಳಿ ಮೊದಲ ಬೇಸನ್ನು ಅವರು ನಿರ್ಮಾಣ ಮಾಡ್ಕೊಂಡ್ರು. 1990ರ ವೇಳೆಗೆ ಉತ್ತರ ಕೊರಿಯಾ ಹಾಗೂ ಚೈನಾಗಳು ಮಿಸೈಲ್ ಟೆಕ್ನಾಲಜಿ ಹಾಗೂ ಅವುಗಳನ್ನು ದಾಸ್ತಾನು ಮಾಡೋದಕ್ಕೆ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳನ್ನು ಮಾಡಿಕೊಳ್ಳೋದಕ್ಕೆ ಇರಾನ್ಗೆ ಸಹಾಯವನ್ನು ಮಾಡಿದ್ವು. ಇದರ ಪರಿಣಾಮ ಟನಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಇರಾನ್ ವಿಸ್ತರಿಸಿಕೊಳ್ತಾ ಹೋಯಿತು. ಅವರ ಟನಲ್ಗಳಲ್ಲಿ ಇವತ್ತು ಬರೀ ಮಿಸೈಲ್ಗಳನ್ನು ದಾಸ್ತಾನು ಮಾತ್ರ ಮಾಡ್ತಾ ಇಲ್ಲ, ಪರ್ವತಗಳ ಅಡಿಯಲ್ಲಿ ಅವರು ಮಿಸೈಲ್ ಹಾಗೂ ಡ್ರೋನ್ ಫ್ಯಾಕ್ಟರಿಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಲ್ಲೇ ಅವರ ನ್ಯೂಕ್ ಎನ್ರಿಚ್ಮೆಂಟ್ ಫೆಸಿಲಿಟಿಗಳಿವೆ. ಸುಮಾರು 3000ಕ್ಕೂ ಹೆಚ್ಚು ಸೆಂಟ್ರಿಫ್ಯೂಸ್ಗಳನ್ನು ಇರಾನ್ ನಾನಾ ಕಡೆಗಳಲ್ಲಿ ಇಟ್ಕೊಂಡಿದೆ. ಅವರ ನ್ಯೂಕ್ಲಿಯರ್ ಲ್ಯಾಬ್ಗಳು ಕೂಡ ಸುಮಾರು 100 ಮೀಟರ್ ಆಳದಲ್ಲಿವೆ. ಆ ಟನಲ್ಗಳನ್ನು 2 ಸುತ್ತಿನ ರಕ್ಷಣೆಗಳನ್ನು ಕೊಡುವ ಹಾಗೆ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಮೇಲೆ ಮಣ್ಣು, ಅದರ ಅಡಿಯಲ್ಲಿ ತುಂಬಾ ಗಟ್ಟಿಯಾದ ದಪ್ಪನೆಯ ಕಲ್ಲಿನ ಸಹಜ ಪದರ, ಅದರ ನಂತರ ಕಾಂಕ್ರೀಟ್ನಿಂದ ನಿರ್ಮಾಣವಾದ ಗೋಡೆಗಳು ಹಾಗೂ ರೂಫಿಂಗ್. ಅಲ್ಲಿ ಇಂಜಿನಿಯರ್ಗಳು, ವಿಜ್ಞಾನಿಗಳು, ಕಾರ್ಮಿಕರು, ಸೈನಿಕರು ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಅಲ್ಲೇ ಊಟ, ವಸತಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗೆ ಅಲ್ಲಿಂದ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹೊರಗೆ ತರೋದಕ್ಕೆ ರಸ್ತೆಗಳು, ರೈಲ್ವೆ ಹಳಿಗಳು ಇವೆ. ಹಳಿಗಳ ಮೂಲಕ ಮಿಸೈಲ್ಗಳನ್ನು ಹೊರಗೆ ತಗೊಂಡು ಬಂದು ಅಲ್ಲಿಂದನೇ ಲಾಂಚ್ ಮಾಡೋದಕ್ಕೆ ಕೂಡ ಇರಾನ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಅಲ್ಲಿ ಮಿಸೈಲ್ಗಳಿಗಿಂತ ಹೆಚ್ಚು ಡ್ರೋನ್ಗಳಿವೆ, ಡ್ರೋನ್ ಫ್ಯಾಕ್ಟರಿಗಳಿವೆ. ಯಾಕೆಂದ್ರೆ ಮಿಸೈಲ್ಗಿಂತ ಡ್ರೋನ್ ನಿರ್ಮಾಣದ ವೆಚ್ಚ ಕಡಿಮೆ, ಹಾಗೆ ಶತ್ರುಗಳಿಗೆ ಡ್ರೋನ್ ಅನ್ನೋದು ದೊಡ್ಡ ಮಟ್ಟದ ನಷ್ಟವನ್ನುಂಟು ಮಾಡುತ್ತೆ. ಹೀಗಾಗಿ ಇರಾನ್ ಸುಮಾರು 80,000ಕ್ಕೂ ಹೆಚ್ಚು ಡ್ರೋನ್ಗಳನ್ನು ತಯಾರು ಮಾಡಿಟ್ಕೊಂಡಿದೆ. ಅವುಗಳನ್ನು ಬಂಕರ್ಗಳ ಒಳಗೆ ತಯಾರು ಮಾಡ್ತಾರೆ, ಸ್ಟಾಕ್ ಮಾಡ್ತಾರೆ, ಅಲ್ಲಿಂದ ಹೊರಗೆ ತಂದು ಬಳಸ್ತಾರೆ. ನೆಲದಾಳದ ಸಿಟಿಗಳಲ್ಲಿ ಸದಾ ಡ್ರೋನ್ಗಳ ಉತ್ಪಾದನೆ ಆಗ್ತಲೇ ಇರುತ್ತೆ. ಹೀಗಾಗಿ ಅವುಗಳ ಕೊರತೆ IRGCಗೆ ಉಂಟಾಗ್ತಾ ಇಲ್ಲ. ಒಂದಲ್ಲ, ಇಂಥ ಹಲವಾರು ವ್ಯವಸ್ಥೆಗಳಿರೋದ್ರಿಂದ ಎಲ್ಲ ಕಡೆಗಳಿಂದಲೂ ಅಲೆಯಾಗಿ ದಾಳಿಗಳನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ. ಗೆಳೆಯರೆ, ಈ ವ್ಯವಸ್ಥೆಗಳು ಎಲ್ಲಿವೆ ಅನ್ನೋದು ಅಮೆರಿಕಾಗೆ, ಇಸ್ರೇಲ್ಗೆ ಗೊತ್ತಿಲ್ಲ ಅಂತಲ್ಲ. ಥರ್ಮಲ್ ಮ್ಯಾಪಿಂಗ್ ಮೂಲಕ ಈ ಸೆಂಟರ್ಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಸ್ಯಾಟಲೈಟ್ಗಳು ಅಥವಾ ವಿಮಾನಗಳನ್ನು ಬಳಸಿ ಇನ್ಫ್ರಾರೆಡ್ ಇಮೇಜಿಂಗ್ ಮೂಲಕ ಈ ಸ್ಥಳಗಳನ್ನು ಗುರುತಿಸೋದನ್ನ ಥರ್ಮಲ್ ಮ್ಯಾಪಿಂಗ್ ಅಂತ ಕರೀತಾರೆ. ಯಾವುದೇ ಅಂಡರ್ ಗ್ರೌಂಡ್ ಆದರೂ, ಎಷ್ಟೇ ಆಳದಲ್ಲಿದ್ರೂ ಅಲ್ಲಿಗೆ ಗಾಳಿ ಬೇಕು, ಬೆಳಕು ಬೇಕು, ಅಲ್ಲಿನ ಬಿಸಿ ಗಾಳಿಯನ್ನು ಹೊರಹಾಕೋ ವ್ಯವಸ್ಥೆಗಳು ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಮಿಸೈಲ್ ಮತ್ತು ಡ್ರೋನ್ ಸಿಟಿಗಳ ವೆಂಟಿಲೇಷನ್ ಶಾಫ್ಟ್ಗಳಿಂದ ಹೊರಬರುವ ಬಿಸಿ ಗಾಳಿ ಮತ್ತು ಹೀಟ್ ಸಿಗ್ನಲ್ಗಳನ್ನು ಬಳಸಿ ಈ ಟನಲ್ಗಳನ್ನು ಮ್ಯಾಪಿಂಗ್ ಮಾಡಲಾಗುತ್ತೆ. ಸೊ ಟನಲ್ಗಳನ್ನು ಇಸ್ರೇಲ್ ಗುರುತಿಸಿದೆ, ಆದರೆ ಅದರ ಆಳ ಮತ್ತು ನಿರ್ಮಾಣಗೊಂಡಿರೋ ರೀತಿ ಸಾಮಾನ್ಯ ಬಾಂಬುಗಳಿಗೆ ಜಗ್ತಾ ಇಲ್ಲ. ಹೀಗಾಗಿ ಅವುಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ಬಾಂಬುಗಳಿಂದ ಸಾಧ್ಯ ಆಗುವುದಿಲ್ಲ ಅನ್ನೋದು ಅರ್ಥ ಆಯಿತು, ಇಸ್ರೇಲ್ ಸೈಬರ್ ಅಟ್ಯಾಕ್ಗಳ ಮೂಲಕ ಈ ವ್ಯವಸ್ಥೆಯನ್ನು ನಾಶ ಮಾಡೋ ಪ್ರಯತ್ನ ಮಾಡ್ತು. ಸ್ಟೆಕ್ಸ್ನೆಟ್ ಅನ್ನ 210ರಲ್ಲಿ ಬಳಕೆ ಮಾಡ್ತು. ನ್ಯೂಕ್ಲಿಯರ್ ಸೆಂಟ್ರಿಫ್ಯೂಸ್ಗಳು ಕೆಲಸ ಮಾಡದ ಹಾಗೆ, ಅವು ಎನ್ರಿಚ್ ಮಾಡ್ತಾ ಇದ್ದ ಯುರೇನಿಯಮ್ಮೇ ಅಲ್ಲಿ ನಾಶವಾಗೋ ಹಾಗೆ ಇಸ್ರೇಲ್ ಮಾಡ್ತು. ಇರಾನಿನ ವಿಜ್ಞಾನಿಗಳನ್ನು ಕೊಲ್ಲಿಸ್ತು. 24-25ರಲ್ಲಿ ನೆತಾನ್ಸ್, ಫೋರ್ಡ್, ಇಸ್ಫಹಾನ್ಗಳ ಮೇಲೆ ಏರ್ ಸ್ಟ್ರೈಕ್ಗಳಾದವು. ಆ ಟನಲ್ಗಳ ಎಂಟ್ರೆನ್ಸ್ಗಳು, ವೆಂಟಿಲೇಷನ್ ಶಾಫ್ಟ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಾಂಬಿಂಗ್ ಮಾಡಲಾಯಿತು. ಜೂನ್ 2025ರ ಆಪರೇಷನ್ ರೈಸಿಂಗ್ ಲಯನ್ ಸಂದರ್ಭದಲ್ಲಿ ಅಮೆರಿಕಾದ B-2 ಬಾಂಬರ್ಗಳು GBU-57 ಬಂಕರ್ ಬಾಸ್ಟರ್ಗಳ ಮೂಲಕ ಈ ಮಿಸೈಲ್ ಸಿಟಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಾಶ ಮಾಡೋ ಪ್ರಯತ್ನವನ್ನು ಮಾಡಲಾಯಿತು. ಆಗ ಕೂಡ ಅವುಗಳ ಎಂಟ್ರೆನ್ಸ್ಗಳು ಕುಸಿದ್ವೇ ಹೊರತು ಒಳಗಿನ ವ್ಯವಸ್ಥೆಗೆ ಏನೂ ಆಗಲಿಲ್ಲ.
ಇನ್ನು 2026ರಲ್ಲಿ ಕೂಡ ಇಸ್ರೇಲಿ ಡ್ರೋನುಗಳು ಈ ಟನಲ್ಗಳ ಎಂಟ್ರೆನ್ಸ್ಗಳನ್ನು ಮಾನಿಟರ್ ಮಾಡಿ ಲಾಂಚರ್ಗಳು ಅಲ್ಲಿಂದ ಹೊರಬಂದ ತಕ್ಷಣ ಅವುಗಳ ಮೇಲೆ ದಾಳಿ ಮಾಡುವ ಕೆಲಸವನ್ನು ಮಾಡ್ತಾ ಇವೆ. ಈಗಲೂ ಹಲವು ಟನಲ್ಗಳ ಎಂಟ್ರೆನ್ಸ್ಗಳು ಹಾನಿಗೊಳಗಾಗಿ ಮಿಸೈಲ್ಗಳು ಟ್ರ್ಯಾಪ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಳದಲ್ಲಿ ಇನ್ನೂ ಸಾವಿರಾರು ಮಿಸೈಲ್ಗಳು ಉಳಿದಿವೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇರಾನ್ ಈ ಟನಲ್ಗಳಿಂದ ವರ್ಟಿಕಲ್ ಸೈಲೋಗಳನ್ನು ಮಾಡ್ಕೊಂಡಿದೆ. ಅಲ್ಲಿಂದ ಮಿಸೈಲುಗಳನ್ನು ಲಾಂಚ್ ಮಾಡ್ತಾ ಇರೋದ್ರಿಂದ ಸ್ಯಾಟಲೈಟ್ಗಳ ಕಣ್ಣುಗಳನ್ನು ತಪ್ಪಿಸೋದಕ್ಕೆ ಇದರಿಂದ ಸಾಧ್ಯ ಆಗ್ತಾ ಇದೆ. ಇದು ಇರಾನಿನ ತಾಕತ್ತು. ಇನ್ನು ಈ ಟನಲ್ಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಇವುಗಳನ್ನು ಹೊಡಿಬೇಕು ಅಂದ್ರೆ ಕಡಿಮೆ ಅಂದ್ರೂ 100 ಮೀಟರ್ ಆಳಕ್ಕೆ ಹೋಗುವ ಬಾಂಬ್ ಬೇಕು. ಇಸ್ರೇಲ್ ಬಳಿ ಅಷ್ಟು ಬಲಿಷ್ಠವಾದ ಬಂಕರ್ ಬಸ್ಟರ್ ಇಲ್ಲ. ಅದು ಅಮೆರಿಕಾದ ಬಳಿ ಇದೆ. ಅದನ್ನ GBU 57 ಅಂತ ಕರೀತಾರೆ. 30,000 ಪೌಂಡ್ ತೂಕದ ಈ ಹೆವಿ ಬಂಕರ್ ಬಸ್ಟರ್ ನ ಬಳಸೋದಕ್ಕೆ B2 ಬಾಂಬರ್ಗಳೇ ಬೇಕಾಗುತ್ತೆ. ಈ GBU ನ ಬೆಲೆ $10 to $15 ಮಿಲಿಯನ್ ವರೆಗೆ ಆಗುತ್ತೆ. ಇದೇ ಸದ್ಯಕ್ಕೆ ಜಗತ್ತಿನ ಬಳಿ ಇರೋ ಅತಿ ಆಳದ ಬಂಕರ್ ಬಸ್ಟರ್. ಆದ್ರೆ ಇದು ಕೂಡ 100 ಮೀಟರ್ ಆಳವನ್ನು ತಲುಪುವುದಿಲ್ಲ. ಇದರ ಮ್ಯಾಕ್ಸಿಮಮ್ ಶಕ್ತಿ 60 ಮೀಟರ್. ಹೀಗಾಗಿ ಇರಾನಿನ ಪರ್ವತಗಳ ಕೆಳಗಿನ ಮಿಸೈಲ್ ಮತ್ತು ಡ್ರೋನ್ ಸಿಟಿಗಳನ್ನ ಹೊಡಿಬೇಕು ಅಂದ್ರೆ ಒಂದೇ ಸಮಕ್ಕೆ ಒಂದೇ ಕಡೆಗೆ ಹಲವಾರು ಬಂಕರ್ ಬಸ್ಟರ್ಗಳು ಬೀಳಬೇಕು. ಕಳೆದ ಬಾರಿ ಅಮೆರಿಕ ಇಂಥ ಡೆಡಿಕೇಟೆಡ್ ಸ್ಟ್ರೈಕ್ ಅನ್ನು ಮಾಡೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಒಂದೆರಡು ಬಂಕರ್ ಬಸ್ಟರ್ಗಳನ್ನು ಹಾಕಿ ಹೊರಟು ಹೋಯ್ತು. ಆದರೆ ಈ ಬಾರಿ ಹಾಗಾಗಬಾರದು ಅಂತ ಇಸ್ರೇಲ್ ಯೋಚಿಸ್ತಾ ಇದೆ. ಅದಕ್ಕಾಗಿ ಅಮೆರಿಕ B1 ಲ್ಯಾನ್ಸರ್ ಮತ್ತು B2 ಬಾಂಬರ್ಗಳನ್ನು ಕಣಕ್ಕಿಳಿಸ್ತಾ ಇದೆ. ಅವು ಈ ನೆಲದ ಆಳದಲ್ಲಿನ ವ್ಯವಸ್ಥೆಗಳನ್ನ ಟಾರ್ಗೆಟ್ ಮಾಡಿಕೊಳ್ಳುತ್ತವೆ. ಇನ್ನು ಮುಂದೆ ಇರಾನ್ನಲ್ಲಿ ಬಂಕರ್ ಬಸ್ಟರ್ಗಳ ದೊಡ್ಡ ಪ್ರಮಾಣದ ಸದ್ದನ್ನು ಕೇಳಬೇಕಾಗಿ ಬರುತ್ತೆ. ಇಷ್ಟಾದ ನಂತರ ಆದರೂ ಇವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕಾಗ್ಲಿ, ಭೇದಿಸೋದಕ್ಕಾಗ್ಲಿ ಅಥವಾ ಅಲ್ಲಿನ ಮಿಸೈಲ್ಗಳನ್ನ ಬಳಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕಾಗ್ಲಿ ಸಾಧ್ಯ ಆಗತ್ತಾ ಗೊತ್ತಿಲ್ಲ. ಆದ್ರೆ ಅಂಥದ್ದೊಂದು ಪ್ರಯತ್ನವನ್ನಂತೂ ಅಮೆರಿಕ, ಇಸ್ರೇಲ್ಗಳು ಮಾಡೋದಕ್ಕೆ ಹೊರಟಿವೆ. ಇನ್ನು ಈ ಬಂಕರ್ಗಳ ಮೇಲೆ ಭರವಸೆ ಇರೋದ್ರಿಂದಲೇ ಇರಾನ್ನ IRGC ಯುದ್ಧವನ್ನು ಯಾವಾಗ ನಿಲ್ಲಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾವು ಅಂತ ಅಬ್ಬರಿಸ್ತಾ ಇದೆ. B2 ಬಾಂಬರ್ಗಳು, GBU ಬಂಕರ್ ಬಸ್ಟರ್ಗಳ ಭರವಸೆಯ ಮೇಲೆ ನಾವು ಬೇಗ ಯುದ್ಧವನ್ನು ಮುಗಿಸ್ತೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಇಲ್ಲಿ ಏನಾಗತ್ತೆ ಅನ್ನೋದು ಇನ್ನು ಕೆಲ ದಿನಗಳಲ್ಲಿ ನಮಗೂ ನಿಮಗೂ ಗೊತ್ತಾಗುತ್ತೆ. ಇದು ಗೆಳೆಯರೆ ಇರಾನಿನ ಬಂಕರುಗಳ ತಾಕತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.